ನಮಸ್ಕಾರ ಸ್ನೇಹಿತರಿಗೆ, ಎಲ್ಲರಿಗೂ ಸ್ಪರ್ಧಾ ವಿಜನ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ದಿನಾಂಕ ಮೇ 8ರ ಮುಖ್ಯವಾದ ಒಂದು ಕರೆಂಟ್ ಅಫೇರನ್ನು ನಾವು ಇಲ್ಲಿ ಡಿಸ್ಕಸ್ ಮಾಡೋಣ. ಶುರು ಮಾಡೋದಕ್ಕಿಂತಲೂ ಮುಂಚೆ ಯಾರ್ಯಾರು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ವಿದೌಟ್ ವೇಸ್ಟಿಂಗ್ ಟೈಮ್ ನಮ್ಮ ಕರೆಂಟ್ ಅಫೇರ್ ಕಡೆ ಹೋಗೋಣ ಸ್ನೇಹಿತರೆ. ನೋಡಿ ಫ್ರೆಂಡ್ಸ್, ಮೊದಲನೇ ಪ್ರಶ್ನೆ ಏನಿದೆ ಅಂತಂದರೆ, ಇತ್ತೀಚೆಗೆ ಚರ್ಚೆಯಲ್ಲಿರುವ ಭಾಕ್ರಾನಂಗಲ್ ಡ್ಯಾಮ್ ಎಲ್ಲಿದೆ ಅಂತ ಕೇಳ್ತಿದ್ದಾರೆ. ಭಾಕ್ರಾನಂಗಲ್ ಡ್ಯಾಮ್ ಎಲ್ಲಿದೆ ಅಂತಂದರೆ ಹಿಮಾಚಲ ಪ್ರದೇಶದಲ್ಲಿದೆ. ಓಕೆ, ಹಿಮಾಚಲ ಪ್ರದೇಶದಲ್ಲಿದೆ. ಆದರೆ ಇದು ಚರ್ಚೆಯಲ್ಲಿ ಯಾಕಿದೆ ಇತ್ತೀಚೆಗೆ ಅಂತ ಕೇಳ್ತಿದ್ದಾರೆ. ಯಾಕಿದೆ ಅಂತಂದ್ರೆ, ಪಂಜಾಬ್ ಮತ್ತು ಹರಿಯಾಣದ ನಡುವೆ ಒಂದು ವಿವಾದ ನಡೀತಿದೆ ಈ ಒಂದು ಭಾಕ್ರಾನಂಗಲ್ ಡ್ಯಾಮ್ ರಿಗಾರ್ಡಿಂಗ್. ಏನಿದು ಹಿಮಾಚಲ ಪ್ರದೇಶದಲ್ಲಿದೆ, ಆದರೆ ವಿವಾದ ಪಂಜಾಬ್ ಮತ್ತು ಹರಿಯಾಣದ ನಡುವೆ ಹೇಗಿರಕ್ಕೆ ಸಾಧ್ಯ ಅಂತೀರಾ? ಅದ್ರ ಬಗ್ಗೆನೇ ನಾನು ನಿಮ್ಗೆ ಹೇಳ್ತೀನಿ. ಈಗ ಫಸ್ಟ್ ಆಫ್ ಆಲ್ ಕೆಲವೊಂದು ವಿಷಯಗಳನ್ನ ನೀವು ಮೊದಲು ತಿಳ್ಕೊಬೇಕು. ಏನಂತಂದರೆ, ಸತ್ಲೇಜ್ ನದಿ ಇದೆ. ಸತ್ಲೇಜ್ ನದಿ ಪಂಜಾಬ್ದಲ್ಲಿ ಹರಿಯುತ್ತೆ ಇದು. ಈ ಒಂದು ನದಿಗೆ ಕಟ್ಟಿರ್ತಕ್ಕಂಥ ಡ್ಯಾಮ್ ಇದು ಯಾವುದು? ಭಾಕ್ರಾನಂಗಲ್ ಡ್ಯಾಮ್. ಹಿಮಾಚಲ ಪ್ರದೇಶದಿಂದ ಬರ್ತಾ ಬರ್ತಾ ಇದು ಪಂಜಾಬನ್ನ ಎಂಟರ್ ಮಾಡುತ್ತೆ. ಪಂಜಾಬದನ್ನ ಎಂಟರ್ ಮಾಡಿ ಆಮೇಲೆ ಹರಿಯಾಣದಲ್ಲೂ ಕೂಡ ಹೋಗುತ್ತೆ ಇದು. ಹಿಮಾಚಲ ಪ್ರದೇಶದಿಂದ ಬಂದು ಪಂಜಾಬದಲ್ಲಿ ಎಂಟರ್ ಆಗುತ್ತೆ. ಈ ಒಂದು ನದಿಗೆ ಕಟ್ಟಿರ್ತಕ್ಕಂಥ ಡ್ಯಾಮೇ ಭಾಕ್ರಾನಂಗಲ್ ಡ್ಯಾಮ್. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನು ಗೊತ್ತಾ? ಈ ಒಂದು ಭಾಕ್ರಾನಂಗಲ್ ಡ್ಯಾಮ್ ಇದು ಒಂದೇ ಒಂದು ಡ್ಯಾಮ್ ಅಲ್ಲ, ಎರಡು ಡ್ಯಾಮ್ ಸೇರಿ ಭಾಕ್ರಾನಂಗಲ್ ಡ್ಯಾಮ್ ಆಗುತ್ತೆ. ಒಂದು ಭಾಕ್ರಾ, ಇನ್ನೊಂದು ನಂಗಲ್. ಇದನ್ನು ನಿಮಗೆ ನಾನು ಮ್ಯಾಪಲ್ಲೂ ಕೂಡ ತೋರಿಸಿ ಪೂರ್ತಿ ಅಂಡರ್ಸ್ಟ್ಯಾಂಡ್ ಆಗುವಾಗ ಹೇಳ್ತೀನಿ. ಈಗ ಆ್ಯಕ್ಚುಲಿ ಪಂಜಾಬ್ ಏನು ಮಾಡ್ತಿದೆ, ಆ ನೀರನ್ನು ತಡೆ ಹಿಡಿತಿದೆ, ಹರಿಯಾಣಕ್ಕೆ ಹರಿಯೋಕೆ ಬಿಡ್ತಿಲ್ಲ. ಯಾಕೆ ಬಿಡ್ತಿಲ್ಲ, ಏನು ಪ್ರಾಬ್ಲಮ್ ಆಗ್ತಿದೆ ಅಂತ ನೋಡೋಣ ಫ್ರೆಂಡ್ಸ್. ಫಸ್ಟ್ ಆಫ್ ಆಲ್ ನಾವಿಲ್ಲಿ ಭಾಕ್ರಾ ಮತ್ತು ನಂಗಲ್ ಡ್ಯಾಮ್ಗಳನ್ನು ಲೊಕೇಟ್ ಮಾಡೋಣ. ನೋಡಿ ಫ್ರೆಂಡ್ಸ್, ಇದು ಭಾಕ್ರಾ ಡ್ಯಾಮ್. ಇದೆಲ್ಲಿದೆ? ಹಿಮಾಚಲ ಪ್ರದೇಶದಲ್ಲಿದೆ ಭಾಕ್ರಾ ಡ್ಯಾಮ್. ಆಮೇಲೆ ಇಲ್ಲಿ ಬರುತ್ತೆ ನಂಗಲ್ ಡ್ಯಾಮ್. ಇದೆಲ್ಲಿದೆ? ಪಂಜಾಬ್. ಇದೇನು ನಿಮಗೆ ಲೈನ್ ಕಾಣ್ತಿದೆ ಅಲ್ಲ, ಇದೇ ಒಂದು ಹಿಮಾಚಲ ಪ್ರದೇಶ ಮತ್ತು ಪಂಜಾಬದ ನಡುವೆ ಇರ್ತಕ್ಕಂಥ ಲೈನ್ ಇದು. ಇಲ್ಲಿ ಭಾಕ್ರಾ ಡ್ಯಾಮ್ ಇದೆ, ಈ ಸತ್ಲೇಜ್ ನದಿಗೆ ಇಲ್ಲಿ ನಂಗಲ್ ಡ್ಯಾಮ್ ಇದೆ. ಈ ನಂಗಲ್ ಡ್ಯಾಮ್ನಲ್ಲಿ ಏನು ಮಾಡಿಬಿಟ್ಟಿದೆ ಪಂಜಾಬ, ಪೊಲೀಸರನ್ನು ನಿಲ್ಲಿಸ್ಬಿಟ್ಟಿದೆ. ಆ್ಯಂಡ್ ಇಲ್ಲಿ ಈ ನೀರನ್ನು ಹರಿಯಾಣಗೆ ಕಳ್ಸೋಕ್ಕೆ ಅಲೌ ಮಾಡ್ತಿಲ್ಲ. ಆ್ಯಕ್ಚುಲಿ ಹರಿಯಾಣ ಏನು ಹೇಳಿತ್ತು ನಮಗೆ, ಹರಿಯಾಣ ಅಲ್ಲ, ಮುಂದೆ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್. ಆ್ಯಸ್ ಐ ಟೋಲ್ಡ್, ಭಾಕ್ರಾ ಇರೋದು ಹಿಮಾಚಲ ಪ್ರದೇಶದಲ್ಲಿ, ನಂಗಲ್ ಇರೋದು ಪಂಜಾಬ್ದಲ್ಲಿ. ಹರಿಯಾಣದಲ್ಲಿ ನೀರಿನ ಒಂದು ಅಭಾವ ಉಂಟಾಗಿದೆ. ಅದಕ್ಕೆ ಏನಾಯಿತು, BBMB ಅಂತಂದರೆ ಏನು? ಅದಕ್ಕಿಂತ BBMB ತಿಳ್ಕೊಳ್ಳೋಕ್ಕಿಂತ ಮುಂಚೆ ನಾವೇನು ತಿಳ್ಕೊಬೇಕಂತಂದರೆ, ಈ ಒಂದು ಭಾಕ್ರಾನಂಗಲ್ ಡ್ಯಾಮ್ ಏನಿದೆ ಇದನ್ನು ಪಂಜಾಬ ಕಂಟ್ರೋಲ್ ಮಾಡೋದಿಲ್ಲ. ಇದನ್ನು ಕಂಟ್ರೋಲ್ ಮಾಡುವಂಥವ್ರು ಯಾರು? ಕೇಂದ್ರ ಸರ್ಕಾರ. ಕೇಂದ್ರ ಸರ್ಕಾರ ಯಾವ ರೀತಿ ಕಂಟ್ರೋಲ್ ಮಾಡುತ್ತೆ? ಒಂದು ಸಂಸ್ಥೆ ಇದೆ, ಯಾವುದು? ಭಾಕ್ರಾ ಬಿಯಾಸ್ ಮ್ಯಾನೇಜ್ಮೆಂಟ್ ಬೋರ್ಡ್ ಅಂತ, ಅದಕ್ಕೆ ಕರಿತೀವಿ BBMB ಅಂತ. ಈ ಒಂದು BBMB ಏನಿದು ಕೇಂದ್ರ ಸರ್ಕಾರದಿಂದ ಕಂಟ್ರೋಲ್ ಮಾಡ್ತಕ್ಕಂಥ ಒಂದು ಬೋರ್ಡ್ ಇದು. ಈ ಒಂದು ಭಾಕ್ರಾನಂಗಲ್ ಡ್ಯಾಮ್ ಸಲುವಾಗಿನೇ ಇದನ್ನು ಸ್ಟಾರ್ಟ್ ಮಾಡಿತ್ತು. ಇದೇನು ಹೇಳಿದೆ ಈ ಬೋರ್ಡು? ಹರಿಯಾಣ ಕಡೆಗೆ 8,500 ಕ್ಯೂಸೆಕ್ ನೀರನ್ನು ಬಿಡಿ ಅಂತ ಹೇಳಿ ಪಂಜಾಬ್ಗೆ ಆದೇಶವನ್ನು ನೀಡಿತು. ಆದರೆ ಪಂಜಾಬ್ ಏನು ಮಾಡಿದೆ? ಅದನ್ನು ತಡೆ ಹಿಡಿದಿದೆ. ಯಾಕೆ ತಡೆ ಹಿಡಿದಿದೆ ಅಂತಂದರೆ, ಹರಿಯಾಣಕ್ಕೆ ನಾವು ಆಲ್ರೆಡಿ ನೀರನ್ನು ಬಿಟ್ಟಿದ್ದೀವಿ. 4,000 ಕ್ಯೂಸೆಕ್ ನೀರನ್ನು ನಾವು ಬಿಟ್ಟಿದ್ದೀವಿ. ಇದರಿಂದ ಹರಿಯಾಣದ ಒಂದು ಅವಶ್ಯಕತೆ ಏನಿದೆ ಅದು ಪೂರೈಕೆ ಆಗತ್ತೆ. ಇದಕ್ಕಿಂತ ಜಾಸ್ತಿ ನಮಗೆ ಬಿಡೋಕ್ಕಾಗಲ್ಲ ಅಂತ ಪಂಜಾಬ್ ಹೇಳ್ತಿದೆ. ಬಟ್ ಪ್ರಾಬ್ಲಮ್ ಏನು ಗೊತ್ತಾ, ಪಂಜಾಬ್ ಕಡೆ ಈ ಒಂದು ಅಧಿಕಾರನೇ ಇಲ್ಲ, ನೀರನ್ನು ಕಂಟ್ರೋಲ್ ಮಾಡುವಂಥ ಒಂದು ಅಧಿಕಾರ. ಯಾರಿಗಿದೆ ಅಧಿಕಾರ? ಕೇಂದ್ರ ಸರ್ಕಾರಕ್ಕಿದೆ. ಅದರಲ್ಲೂ ಯಾರು ಸ್ಪೆಷಲ್ ಹೇಳ್ಬೇಕಂದ್ರೆ ಭಾಕ್ರಾ ಬಿಯಾಸ್ ಮ್ಯಾನೇಜ್ಮೆಂಟ್ ಬೋರ್ಡ್ಗಿದೆ. ಈ ಒಂದು ಸಿಚುವೇಷನಲ್ಲಿ ಈ BBMBನ ಮಾತನ್ನು ಪಂಜಾಬ್ ಕೇಳದೇ ಇರುವಂಥ ಒಂದು ಸಿಚುವೇಷನ್ನಲ್ಲಿ ಕೇಂದ್ರ ಸರ್ಕಾರ ಏನು ಮಾಡ್ಬೋದು? ಡಿಸ್ಪ್ಯೂಟ್ಸ್ ರೆಸೊಲ್ಯೂಷನ್ ಕಮಿಟಿಯನ್ನು ಸ್ಥಾಪನೆ ಮಾಡ್ಬೋದು. ಏನು? ಡಿಸ್ಪ್ಯೂಟ್ಸ್ ರೆಸೊಲ್ಯೂಷನ್ ಕಮಿಟಿ. ಅದಕ್ಕೆ ಏನಂತಾರೆ? ಇಂಟರ್ ಸ್ಟೇಟ್ ವಾಟರ್ ಡಿಸ್ಪ್ಯೂಟ್ಸ್ ಟ್ರಿಬ್ಯುನಲ್ ಅಂತ. ಏನದು? ಇಂಟರ್ ಸ್ಟೇಟ್ ವಾಟರ್ ಡಿಸ್ಪ್ಯೂಟ್ಸ್ ಟ್ರಿಬ್ಯುನಲ್. ಹೆಸರಲ್ಲಿ ನೀವು ನೋಡ್ಬೋದು. ಇಂಟರ್ ಸ್ಟೇಟ್ ಅಂದರೆ ಅಂತರ್ರಾಜ್ಯ ನೀರಿನ ಒಂದು ಏನು ಪ್ರಾಬ್ಲಮ್ಸ್ ಇರ್ತವೆ, ಡಿಸ್ಪ್ಯೂಟ್ಸ್ ಇರ್ತವೆ, ಅದನ್ನು ಸಾಲ್ವ್ ಮಾಡೋದಕ್ಕೆ ಇದನ್ನು ಶುರು ಮಾಡ್ತಾರೆ, ಈ ಟ್ರಿಬ್ಯುನಲನ್ನು. ಇದನ್ನು ಕೂಡ ಶುರು ಮಾಡಬಹುದು. ಇಂಥ ಒಂದು ಸಿಚುವೇಷನಲ್ಲಿ ಏನಪ್ಪ ಅಂತಂದರೆ, ನಾವು ಇಂಟರ್ ಸ್ಟೇಟ್ ವಾಟರ್ ಡಿಸ್ಟ್ರಿಬ್ಯೂಟ್ಸ್ ಟ್ರಿಬ್ಯುನಲ್ ಏನು ಸ್ಥಾಪನೆ ಆಗೋ ಒಂದು ಸಿಚುವೇಷನ್ ಬಂದಿದೆ, ಇದರ ಬಗ್ಗೆನೂ ಕೂಡ ಅಧ್ಯಯನ ಮಾಡೋಣ. ಇದನ್ನು ಸ್ಥಾಪನೆ ಯಾರು ಮಾಡೋದು? ಕೇಂದ್ರ ಸರ್ಕಾರ. ಇಂಟರ್ ಸ್ಟೇಟ್ ವಾಟರ್ ಡಿಸ್ಪ್ಯೂಟ್ಸ್ ಟ್ರಿಬ್ಯುನಲ್. ಆ್ಯಕ್ಚುಲಿ ಕಾವೇರಿ ಜಲ ವಿವಾದ ಏನಾಗಿತ್ತು ಯಾರ್ಯಾರ ನಡುವೆ? ಕರ್ನಾಟಕ ವರ್ಸಸ್ ತಮಿಳ್ನಾಡು.
ಇದರ ನಡುವೆ ಏನು ಕಾವೇರಿ ಜಲವಿವಾದ ಆಗಿತ್ತು, ಇದರಲ್ಲಿ ಕೂಡ ಇಂಟರ್ಸ್ಟೇಟ್ ವಾಟರ್ ಡಿಸ್ಪ್ಯೂಟ್ ಟ್ರಿಬ್ಯುನಲ್ ಸ್ಥಾಪನೆ ಆಗಿತ್ತು. ಇದೇ ನಮಗೆ ಒಂದು ಸೊಲ್ಯೂಷನನ್ನು ನೀಡಿತ್ತು. ಇದನ್ನು ಯಾವ ಒಂದು ಕಾಯ್ದೆ ಅಡಿಯಲ್ಲಿ ಸ್ಥಾಪನೆ ಮಾಡಿದೆ ಈ ಒಂದು ಟ್ರಿಬ್ಯುನಲನ್ನು? ಇಂಟರ್ಸ್ಟೇಟ್ ವಾಟರ್ ಡಿಸ್ಪ್ಯೂಟ್ಸ್ ಆ್ಯಕ್ಟ್ 1956 ಇದರ ಅಡಿಯಲ್ಲಿ ಈ ಒಂದು ಟ್ರಿಬ್ಯುನಲ್ ಸ್ಥಾಪನೆ ಆಗ್ತದೆ. ಇದೇನು ನಿರ್ಧಾರವನ್ನು ನೀಡ್ತದ, ಇದೇ ಒಂದು ಅಂತಿಮ ನಿರ್ಧಾರ ಅಂತ ಕನ್ಸಿಡರ್ ಮಾಡಬೇಕು. ಓಕೆ, ಆ್ಯಂಡ್ ಇದಕ್ಕೆ 3 ವರ್ಷಗಳ ಟೈಮ್ ಇರ್ತದೆ. ಈ ಒಂದು ಬೋರ್ಡ್ ಟ್ರಿಬ್ಯುನಲ್ ಕಡೆ 3 ವರ್ಷಗಳಲ್ಲಿ ಒಂದು ನಿರ್ಧಾರವನ್ನು ನೀಡಲೇಬೇಕು. ಓಕೆ, ಸೊ ಸದ್ಯದಲ್ಲಿ ಆಲ್ರೆಡಿ ಕೆಲವು ಟ್ರಿಬ್ಯುನಲ್ಗಳು ಚಾಲ್ತಿಯಲ್ಲಿವೆ. ಎಂಥ ಟ್ರಿಬ್ಯುನಲ್ಗಳು? ಇಂಟರ್ಸ್ಟೇಟ್ ವಾಟರ್ ಡಿಸ್ಪ್ಯೂಟ್ ಟ್ರಿಬ್ಯುನಲ್ಗಳು. ಸೊ ಯಾವ್ಯಾವ ಟ್ರಿಬ್ಯುನಲ್ಗಳು ಚಾಲ್ತಿಯಲ್ಲಿವೆ ಅಂತಂದರೆ, ರಾವಿ ಬಿಯಾಸ್ ನದಿಗಳಿಗೆ ಒಂದು ಟ್ರಿಬ್ಯುನಲ್ ಇದೆ, ಪಂಜಾಬ್, ಹರಿಯಾಣ ಮತ್ತು ರಾಜಸ್ಥಾನದ ಒಂದು ನಡುವೆ. ವಂಶಧರ, ಒಡಿಶಾ ಮತ್ತು ಆಂಧ್ರ ಪ್ರದೇಶ ವಂಶಧರ ನದಿಗೆ. ಮಹದಾಯಿ ನದಿಗೆ ನಿಮಗೆಲ್ಲರಿಗೂ ಗೊತ್ತಿದೆ, ಆಲ್ರೆಡಿ ಇದು ಇನ್ನೂ ಸಾಲ್ವ್ ಆಗಿಲ್ಲ. ಇದನ್ನು ಗೋವಾದಲ್ಲಿ ಮಾಂಡೋವಿ ಅಂತ ಕರೀತಾರೆ. ಮಾಂಡೋವಿ ನದಿ ಅಂತ ಗೋವಾದಲ್ಲಿ ಕರೀತಾರೆ. ಮಹದಾಯಿ ನದಿ ಅಂತ ಎಲ್ಲಿ ಕರೀತಾರೆ? ಕರ್ನಾಟಕದಲ್ಲಿ ಕರೀತಾರೆ. ಇದು ಯಾವ್ಯಾವ ರಾಜ್ಯಗಳ ನಡುವೆ ನಡೀತಿದೆ? ಇನ್ನು ಗೋವಾ, ಕರ್ನಾಟಕ ಮತ್ತು ಮಹಾರಾಷ್ಟ್ರ. ಮಹಾನದಿ ಒಂದು ನದಿ ಇದೆ ಒಡಿಶಾ ಮತ್ತು ಛತ್ತೀಸ್ಗಢ ನಡುವೆ. ಕೃಷ್ಣಾ ನದಿಗೂ ಇನ್ನೂ ಟ್ರಿಬ್ಯುನಲ್ ಇದೆ, ಕರ್ನಾಟಕ, ತೆಲಂಗಾಣ, ಆಂಧ್ರ ಪ್ರದೇಶ ಮತ್ತು ಮಹಾರಾಷ್ಟ್ರದ ನಡುವೆ. ಇಷ್ಟೆಲ್ಲ ಟ್ರಿಬ್ಯುನಲ್ಗಳು ಆಲ್ರೆಡಿ ಆ್ಯಕ್ಟಿವ್ ಆಗಿವೆ. ಸೊ ಭಾಕ್ರಾನಂಗಲ್ ಡ್ಯಾಮ್ ಬಗ್ಗೆ ಸ್ವಲ್ಪ ವಿಷಯ ನಿಮ್ಗೆ ಹೇಳ್ತೀನಿ, ಇಂಟ್ರೆಸ್ಟಿಂಗ್ ಆದಂಥವು. ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಇದಕ್ಕೆ ಏನಂತ ಕರೆದಿದ್ದಾರೆ? ಆಧುನಿಕ ಭಾರತದ ಮಂದಿರ. ಓಕೆ, ಹಿಮಾಚಲ ಪ್ರದೇಶ ಮತ್ತು ಪಂಜಾಬದಲ್ಲಿ ಸತ್ಲೇಜ್ ನದಿಗಳಿಗಾಗಿ ನಿರ್ಮಿಸಲಾಗಿದೆ. ಯಾವಾಗ? 1963ರಲ್ಲಿ. ಆ ಟೈಮ್ದಲ್ಲಿ ಎಷ್ಟು ಖರ್ಚಾಗಿತ್ತು? 245 ಕೋಟಿ ರೂಪಾಯಿಗಳು ಇದರಲ್ಲಿ ಖರ್ಚು ಮಾಡಿದ್ರು ಆ ಒಂದು ಸಮಯದಲ್ಲಿ. ಸೊ ಈಗಿನ ಕಾಲದಲ್ಲಿ ನೀವು ಇಮ್ಯಾಜಿನ್ ಮಾಡ್ಬೋದು ಎಷ್ಟು ದೊಡ್ಡ ಒಂದು ವೆಚ್ಚದಿಂದ ತಯಾರಿಸಲಾಗಿದೆ ಅಂತ. ಸೊ ಇದು ತುಂಬ ಇಂಪಾರ್ಟೆಂಟ್ ಆಗಿರೋ ವಿಷಯ. ನಿಮಗೆ ಇದರಲ್ಲಿ ಫಸ್ಟ್ ಆಫ್ ಆಲ್ ಭಾಕ್ರಾನಂಗಲ್ ಡ್ಯಾಮ್ ಯಾಕೆ ಚರ್ಚೆಯಲ್ಲಿದೆ ಅಂತ ಗೊತ್ತಾಯಿತು, ಎಲ್ಲಿ ಇದ್ರ ಲೊಕೇಶನ್ ಎಲ್ಲಿದೆ ಅಂತ ಗೊತ್ತಾಯಿತು, ಪಂಜಾಬ್ ಮತ್ತು ಹರಿಯಾಣದ ನಡುವೆ ಏನು ಪ್ರಾಬ್ಲಮ್ ನಡೀತಿದೆ ಅದು ಗೊತ್ತಾಯಿತು. ಎಕ್ಸಾಕ್ಟ್ಲಿ ನಾವು ಮ್ಯಾಪ್ ಮುಖಾಂತರ ಕೂಡ ಇದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಇದು ಪಂಜಾಬ್ ಬಾರ್ಡರ್ ಅಂತಲೂ ತಿಳ್ಕೊಂಡ್ವಿ. ಅದಾದಮೇಲೆ ಡಿಸ್ಪ್ಯೂಟ್ಸ್ ಇಂಟರ್ಸ್ಟೇಟ್ ವಾಟರ್ ಡಿಸ್ಪ್ಯೂಟ್ ಟ್ರಿಬ್ಯುನಲನ್ನು ಶುರು ಮಾಡ್ತಾರೆ. ಆ್ಯಂಡ್ ಇದರ ಬಗ್ಗೆನೂ ಕೂಡ ನಾವು ಪೂರ್ತಿ ಡೀಟೇಲ್ಸನ್ನು ತಿಳ್ಕೊಂಡ್ವಿ. ಸದ್ಯದಲ್ಲಿ ಚಾಲ್ತಿ ಇರುವಂಥ ಟ್ರಿಬ್ಯುನಲ್ಗಳ ಬಗ್ಗೆ ಕೂಡ ತಿಳ್ಕೊಂಡ್ವಿ. ಈ ರೀತಿ ನಾವು ಈ ಒಂದು ಕರೆಂಟ್ ಅಫೇರ್ ಬಗ್ಗೆ ಪೂರ್ತಿಯಾಗಿ ಡಿಸ್ಕಸ್ ಮಾಡಿದ್ದೀವಿ. ಸೊ ಮುಂದಿನ ವಿಡಿಯೋನಲ್ಲಿ ಭೇಟಿಯಾಗೋಣ ಫ್ರೆಂಡ್ಸ್. ಬಾಯ್.